See the question number 17. A tangent PQ at a point P of a circle of radius 5 centimeter. So ಇಲ್ಲಿ ಸರ್ಕಲ್ ಇದೆ. ಸೊ ಅದರ ರೇಡಿಯಸ್ ಎಷ್ಟು ಹೇಳ್ತಾ ಇದ್ದಾರೆ ಅವರು? 5 ಸೆಂಟಿಮೀಟರ್. ಓಕೆ, 5 ಸೆಂಟಿಮೀಟರ್. ಟ್ಯಾಂಜೆಂಟ್ ಪಿ ಕ್ಯೂ. ಸೊ ಇಲ್ಲಿ ಇದನ್ನ ಪಿ ಅಂತ ಡಿನೋಟ್ ಮಾಡ್ತೇನೆ. ಪಿ ಕ್ಯೂ. ದಿಸ್ ಮೀಟ್ ದ ಲೈನ್ ಥ್ರೂ ದ ಸೆಂಟರ್ ಆಫ್ ದಿ ಎಟ್ ಎ ಪಾಯಿಂಟ್ ಕ್ಯೂ. ಸೊ ಏನಾಗ್ತಾ ಇದೆ, ಈ ಒಂದು ಪಿ ಕ್ಯೂ ಅನ್ನೋ ಒಂದು ಟ್ಯಾಂಜೆಂಟ್ ಏನಾಗ್ತಿದೆ, ಕ್ಯೂ ಏನಾಗ್ತಿದೆ, ಸೆಂಟರ್ ಆಫ್ ದಿ ಸರ್ಕಲ್ ಗೆ ಮೀಟ್ ಆಗ್ತಾ ಇದೆ ಅಂತ. ಸೊ ಹೀಗೆ. ಸೊ ದಟ್ ಓ ಕ್ಯೂ ಈಸ್ 12 ಸೆಂಟಿಮೀಟರ್. The length of PQ is, the length of this PQ is. So ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು? PO, the radius ಅನ್ನ ಕೊಟ್ಟಿದ್ದಾರೆ. ಎಷ್ಟು? 5 ಸೆಂಟಿಮೀಟರ್ ಅಂತ. ಸೊ ಅದೇ ರೀತಿ QO, ಸೊ ಇದನ್ನ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. Then we have to find the tangent, that is PQ ಅನ್ನ ಏನ್ ಮಾಡ್ಬೇಕು, ನೀವು ಫೈಂಡ್ ಮಾಡ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಏನನ್ನ ಕೊಟ್ಟಿದ್ದಾರೆ? ಇಲ್ಲಿ PO is equal to 5 ಸೆಂಟಿಮೀಟರ್. And OQ is equal to 12 centimeter. So ಇಲ್ಲಿ PQ, so PQ ಅನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ನೋಡಿ OP and PQ, ಸೊ ಇದೇನಾಗತ್ತೆ, 90 ಡಿಗ್ರಿ ಆಗತ್ತೆ. ಸೊ ಬೈ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್ ಅಲ್ವಾ. ಸೊ ಹಾಗಾದ್ರೆ ಬೈ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್ ವಿ ಕ್ಯಾನ್ ರೈಟ್ ದಿಸ್ OQ square is equal to PQ square plus PO square ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ OQ square ಎಷ್ಟಿದೆ? 12. ಸೊ 12 whole square is equal to PQ square plus here PO is radius, that is 5 square. Here PQ square is equal to 12 square, that is 144, minus 5 square is 25. So here PQ square is equal to ಎಷ್ಟಾಗತ್ತೆ? 144 minus 5 ಅಲ್ವಾ. ಸೊ 144 minus 25. So 14 minus 5 is 9. 3 minus 2 is 1. So 1. So 119. So here PQ is equal to square root of 119 centimeter ಆಗತ್ತೆ. So ಹಾಗಾದ್ರೆ ಲೆಂತ್ ಆಫ್ ದಿಸ್ PQ is equal to 1 square root of 119 centimeter. Therefore D is the required answer.